ನಾವೀಗ ಬಂದಿದ್ದೀವಿ, ಮಂಡ್ಯಕ್ಕೆ ಬಂದಿದ್ದೀವಿ. ಮದ್ದೂರು ಮುಗಿಸಾಯಿತು, ಮಂಡ್ಯಕ್ಕೆ ಬಂದಿದ್ದೀವಿ. ಮಂಡ್ಯದಲ್ಲಿ ಜನ ಏನು ಹೇಳ್ತಾರೆ, ಯಾರು ಓಟ್ ಕೊಡ್ತಾರೆ, ಯಾವ ಪಕ್ಷಕ್ಕೆ ಓಟ್ ಕೊಡ್ತಾರೆ, ಯಾರನ್ನು ಗೆಲ್ಲಿಸ್ತಾರೆ, ಎಲ್ಲವನ್ನು ನೋಡೋಣ. ಇದು ನಮ್ಮ ಇವತ್ತಿನ ವಿಸ್ತಾರ ಚಾನಲ್ನ ಕ್ಷೇತ್ರಪತಿ ಕಾರ್ಯಕ್ರಮದಲ್ಲಿ. ಬನ್ನಿ. ಎಲೆಕ್ಷನ್ ಬಂದೇ ಬಿಡ್ತು ಸರ್. ಮಂಡ್ಯದಲ್ಲಿ ಯಾರು ಬರ್ಬೋದು ಈ ಸರಿ? ಸರ್ ತುಂಬ ಟಫ್ ಕಾಂಪಿಟೇಷನ್ ಇದೆ. ಬಟ್ ಇವರು ಹೊಸಬ್ರು, ಇವರು ನಿಂತ್ಕೋತಾ ಇರೋರು ಸ್ಟಾರ್ ಚಂದ್ರು ಅಂತ. ಅವ್ರ ಬಗ್ಗೆ ನಮಗೆ ಗೊತ್ತಿಲ್ಲ ಹೇಳಬೇಕು ಅಂದರೆ. ಪಕ್ಷ ನೋಡಕ್ ಹೋದ್ರೆ ಯಾವ್ದು ಸರ್ ಚೆನ್ನಾಗಿದೆ, ಯಾವ್ದು ಚೆನ್ನಾಗಿಲ್ಲ. ನೀವು ಮಾಡೋ ಅಡುಗೆನೇ ಚಂದ. ಎಲ್ಲದಕ್ಕಿಂತ ಹೇಳ್ಬೇಕು ಅಂದ್ರೆ ನಿಜವಾಗ್ಲೂ ಹೊಟ್ಟೆನಾರ ತುಂಬ್ತದೆ. ಅವ್ರಿಗೇನು ಓಟ್ ಹಾಕ್ಬಿಟ್ಟೇನು ಏನು ತುಂಬೋದಿಲ್ವಲ್ಲ ನಮಗೆ. ಇವಾಗ ನೋಡ್ರಿ ಬಸ್ಸಲ್ಲಿ ಬರ್ಬೇಕಾದ್ರೆ ಫ್ರೀ ಬಸ್ ಎಲ್ಲಿ ಸರ್, ಬರೀ ಜಗಳಕ್ಕೆ ಬರ್ತಾರ ಅವ್ರು ಕಂಡಕ್ಟರ್ಗಳೆಲ್ಲ. ಎಲ್ಲ ನೋಡೋದ ಸರ್, ಟೈಮ್ ಆಯ್ತು ಬರ್ತೀನಿ. ಇಲ್ಲ ಸರ್ ಆಯ್ತು. ಸ್ವಲ್ಪ ತೊದ್ಲು ಅಣ್ಣ, ತೊದ್ಲು ಅದಕ್ಕೆ ಪರವಾಗಿಲ್ಲ. ಬೇರೆಯವ್ರು ನಿಂತರೆ ಫೈಟ್ ಬೀಳುತ್ತೆ. ಕುಮಾರಸ್ವಾಮಿ ಅವ್ರು ನಿಂತರೆ ಏನು ಫೈಟ್ ಟಿಕೆಟ್ ಏನೂ ಬೀಳಲ್ಲ. 100% ಅವರೇ ಬರೋದು ಸರ್. ಸುಮಲತನು ನಮ್ಮವರೇ, ಕುಮಾರಸ್ವಾಮಿ ನಮ್ಮವರೇ. ಯಾರೋ ಕಾಂಗ್ರೆಸ್ ಸ್ಟಾರ್ ಚಂದ್ರು ನಮ್ಮವರಲ್ಲ ಸರ್. ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತೃ ಮಿಲೆಟ್ಸ್ ಅವರು ಒಂದು ಒಳ್ಳೆ ಗಿಫ್ಟ್ ಹ್ಯಾಂಪನ್ನು ಕೊಡ್ತಾ ಇದ್ದಾರೆ. ಊಟದ ಬದಲು ತಿನ್ನಿ, ವೆಯ್ಟನ್ನು ರಿಡ್ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಇದು ನಿಮಗೋಸ್ಕರ ಸರ್. ನಾವು ಪ್ರಜಾಕೀಯ ಪಕ್ಷಕ್ಕೆ ಇದಾಗ್ತೀವಿ. ನಮಗೆ ಇನ್ನೂ ಹೌದು ಸರ್. ನಮ್ಮ ಜೆ ಡಿ ಎಸ್ಸು ಬೇಡ, ಕಾಂಗ್ರೆಸ್ಸು ಬೇಡ, BJPನೂ ಬೇಡ. ಯಾಕಂದರೆ ಎಲ್ಲರೂ ಅವರು ಬೇಳೆ ಬೇಯಿಸ್ಕೊಳ್ಳೋಕ್ಕೆ ದುಡ್ಡು ಮಾಡೋಕ್ಕೋಸ್ಕರ ಮಾಡ್ತಾರೆ ಹೊತ್ತು. ಪ್ರಜಾಕೀಯ ಅಂತಂದರೆ ನಮಗೋಸ್ಕರನೇ ದುಡಿಯೋರು, ನಾವು ಸಂಬಳ ಕೊಟ್ಟು ಅವ್ರನ್ನ ಇದು ಮಾಡೋದು, ಕೆಲಸಕ್ಕೆ ಇಟ್ಕೊಳ್ಳೋದು. ಅದಕ್ಕೆ ಪ್ರಜಾಕೀಯ ಪಕ್ಷಕ್ಕೆ ಇದು ಮಾಡಿದ್ದೀನಿ. IT BTಯವರು ಬದುಕಬೇಕು ಅಂದರೆ BJP ಬರಬೇಕು. ಮಧ್ಯಮ ವರ್ಗ, ರೈತ ಬಾಂಧವರು ಎಲ್ಲ ಬದುಕಬೇಕು ಅಂದರೆ ಕಾಂಗ್ರೆಸ್ ಸರ್ಕಾರ ಬರಬೇಕು. ಅಲ್ಲಣ್ಣ, ಇವಾಗ ದೇಶ ಆಡಲ್ಲ ಅಂತ ಹೇಳಿದ್ರಲ್ವಾ? ಇವಾಗ 48 ವರ್ಷದಿಂದ ದೇಶ ಆಡಿಲ್ವಾ ಕಾಂಗ್ರೆಸ್ಸು? ಆಡಿದಾರ ಇಲ್ವಾ? ಮೊದಲಿಗೆ ಅದು ಆಡಿಲ್ಲ ಅಂತ ಅದು ಹೆಂಗ ಇದು ಮಾಡ್ತಾ ಇದಾರೆ? ಯಾರೋ ಹೇಳ್ತಾ ಇರ್ತಾರಲ್ಲ. ಬರಲಿ, ಯಾರನ್ನಾಗಲಿ ಒಳ್ಳೆ ವ್ಯಕ್ತಿ ಬರಲಿ. ನಮಗೆ BJPನೇ ಬರಲಿ ಸರ್, ಮೋದಿ ಬರಲಿ. ಮಂಡ್ಯ ಕಾಂಗ್ರೆಸ್ ಬರ್ಬೋದು ಅಂತ ಘೋಷಣೆ. BJP ಕಸಿಲ್ಲ. ಕುಮಾರಸ್ವಾಮಿ ನಿಂತರೆ ಫೈಟ್ ಸಿಕ್ಕಾಬಟ್ಟೆ. ಬೇರೆ ಕ್ಯಾಂಡಿಡೇಟ್ ನಿಂತರೆ ಇಲ್ಲಿ ಏನು ಫೈಟ್ ಇಲ್ಲ. ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಗಿಲ್ಲ, ಗ್ರಾಮ ಪಂಚಾಯತ್ ಮೆಂಬರ್ ಇಲ್ಲ, ಒಬ್ಬ MLA ಇಲ್ಲ. ಅದು ಹೆಂಗಣ ದೇಶ ಕೈ ಕೊಡೋರು? ಅದು ಯಾವ ಸನ್ಯಾಸಿ ಹೇಳೋನಪ್ಪ, ಹೆಂಗ್ಸ ಆಯ್ತಾಳೆ ದೇಶ ಆಡ್ತಾಳೆ ಅಂತ. ನಿಜವೇ ಅದು? ಅವೇನಕ್ಕಾದ್ದೆ? ಆಯ್ತಾ ಕೇಳ್ಕಾದ್ದೆ? ನಮ್ಮ ಪ್ರಕಾರ ಮೋದಿ ಕಡಿಮೆ ಆಗಬೇಕು ಅಂತ ಅನಿಸಿಲ್ವಾ? ಸಣ್ಣ ಆಗಬೇಕು ಅಂತ ಹಂಗೆ ತಿನ್ಕೊಂಡಿದ್ರೆ ಸಣ್ಣ ಅದು ಊಟ ಮಾಡ್ತಾರೆ ಕಾಣ ಸರಿಯಾಗಿ. ಅದಕ್ಕೆ ಹೇಳ್ತಿದ್ದೀನಿ, ಊಟ ಮಾಡದಿರೋ ಪರವಾಗಿಲ್ಲ. ಈ ಮಾತೃ ಮಿಲೆಟ್ಸ್ ಮಿಕ್ಸ್ ಅಂತ ಒಂದು ಮಿಕ್ಸ್ ಕೊಡ್ತಾ ಇದ್ದೀನಿ. ಇದನ್ನ ಒಳ್ಳೆ ಹಾಲ್ಗೆ ಹಾಕೊಂಡು ಒಂದ್ಸರಿ ಕುಡಿದ್ರೆ ಒಂದು ಹೊತ್ತಿನ ಊಟ ಬಿಡ್ಬೋದು. ತಾಕತ್ಕಿ ದವಾ. ಇದು ನಿಮ್ಗೆ ಮಂಡ್ಯದಲ್ಲಿ ಓಟ್ ಹಾಕ್ಬೇಕು ಅಂದ್ರೆ ಒಂಥರ ಬೇಜಾರಾಗ್ಬಿಟ್ಟಿದೆ. ಯಾಕೋ ಬೆಂಗಳೂರು ಬಂದು ಹಾಕ್ಬಿಡಿ. ನಾನು ಕನಕಪುರದಲ್ಲಿ ಹೋಗಿ ಹಾಕ್ತಾ ಇದ್ದೀನಿ. ಯಾಕೆಂದ್ರೆ ಇಲ್ಲಿ ಬೇಜಾರು. ಯಾರು ಸಿಗ್ತಾರೆ? MLAಗಳು ಸಿಗಲ್ಲ. ಗೆದ್ಬಿಟ್ಟು ಹೊಂಟೋಗ್ಬಿಡ್ತಾರೆ. ಮಂಡ್ಯದಲ್ಲಿ ಏನು ಕೆಲಸ ಮಾಡಲ್ಲ. ಏನು ಮಾಡ್ತಾರೆ ಇಲ್ಲಿ? ಹಳ್ಳಿ ಜನಗಳು ಹಳ್ಳಿಯಲ್ಲಿ ಯಾವ ರೂಟಲ್ಲಿ ಯಾವ ಬಸ್ ಇವೆ, ಏನಿದೆ ಅಂತ ಏನಾರು ಮಾಡ್ಬೇಕು ತಾನೆ. ಅಯ್ಯೋ ತಾಳಿ ಯಾಕೆ ಅಯ್ಯೋ 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 ಏನು ಚಾಕು ತರ ಕಾಣ್ತಾ ಇದೆ. ನಿಮ್ಮ ಹೆಸರಲ್ಲಿ ಈ ಕಡೆ ಬನ್ನಿ, ಹಿಂಗೆ ತಿರುಗಿ ಹೇಳಿ. ನಿಮ್ಮ ಹೆಸರಲ್ಲಿ? ಮಂಗಳವ್ರೆ. ಯಾವ ಊರು ನಿಮ್ದು? ಮಂಡ್ಯನೇನಾ? ಯಾರು ಗೆದ್ರೆ ಚೆನ್ನಾಗಿರುತ್ತೆ? ಜೇಸಿದ್ರೆ ಈಗ ಹಾಕೋದಿಲ್ಲ, ಬೇರೆ ಹಾಕ್ತೀವಿ. ಯಾರೇ ಹೇಳಿ ಏನೇ ಮಾಡಲಿ ಕುಮಾರಸ್ವಾಮಿನೇ ಪಕ್ಕ ಬರೋದು. ಹಾಗಾಗಿ ದಯಮಾಡಿ ನಮ್ಮ ಮಂಡ್ಯ ಜಿಲ್ಲೆಯ ಮತದಾರರಿಗೆ ಹೇಳ್ಕೊಡ್ತೀನಿ, ಕುಮಾರಣ್ಣನ ಗೆಲ್ಲಿಸ್ಕೊಡ್ಬೇಕು. ಸಖತ್ ಕ್ಯಾಂಡಿಡೇಟ್ ನೀವೇ ಆಗಬೇಕಾಯ್ತು. ಸುಮಲತಾ ನಿಂತರೂ ನಾವು ಕುಮಾರಸ್ವಾಮಿ ಅವ್ರಿಗೆ ಹಾಕ್ತೀವಿ. ಕುಮಾರಸ್ವಾಮಿ ಅವ್ರಿಗೆ ಹಾಕಲ್ಲ? ಕುಮಾರಸ್ವಾಮಿ ನಿಂತಿಲ್ಲ ಅಂದ್ರೆ ಈಗ ಇರೋ ಪ್ರಕಾರ ಅವರೇ ನಿಂತಿರೋದು JDS ಇಂದ. ನಮ್ಮ ಅಭಿಪ್ರಾಯ ಅವ್ರು ನಿಂತರೆ ಅವ್ರು ಗೆಲ್ತಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತೃ ಮಿಲೆಟ್ ಹೆಲ್ತ್ ಮಿಕ್ಸ್ ಅವರು ಒಂದು ಒಳ್ಳೆ ಹೆಲ್ತ್ ಮಿಕ್ಸನ್ನು ಕೊಡ್ತಾ ಇದ್ದಾರೆ. ಊಟದ ಬದಲು ಇದನ್ನು ತಗೊಳ್ಳಿ, ಆರೋಗ್ಯದಾಯಕವಾದಂತಹ ಹೆಲ್ತ್ ಮಿಕ್ಸು. ಇದು ನಿಮಗೋಸ್ಕರ ಮೇಡಮ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.